ಇಲ್ಲಿ ನಾವು ಮ್ಯಾಟ್ರಿಕ್ಸ್ ಜೊತೆಗೆ ಡೀಲ್ ಮಾಡ್ತಾ ಇರೋದು. ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಡಿಟರ್ಮಿನೆಂಟ್ಸ್ ಅಂತ ಹೇಳಿ. ಡಿಟರ್ಮಿನೆಂಟ್ಸು ಒನ್ ಆಫ್ ದ ಯೂಸೇಜ್ ಏನಪ್ಪ ಅಂತ ಹೇಳಿದ್ರೆ ಸಾಲ್ವಿಂಗ್ ಲೀನಿಯರ್ ಈಕ್ವೇಷನ್. ನಮ್ಮ ಹತ್ರ ಇಲ್ಲಿ 2 ಲೀನಿಯರ್ ಈಕ್ವೇಷನ್ ಇದೆ. ಇದನ್ನು ಸಾಲ್ವ್ ಮಾಡೋಕ್ಕೆ ನಾವು ಆದರೆ ಮ್ಯಾಟ್ರಿಕ್ಸ್ ಉಪಯೋಗಿಸ್ಕೊಂಡು ಸಾಲ್ವ್ ಮಾಡಬೇಕು. ಹಾಗಾಗಿ ನಾವು ಇದನ್ನು ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಕನ್ವರ್ಟ್ ಮಾಡ್ಕೊಬೇಕು. ಅದೇ ಕನ್ವರ್ಟ್ ಮಾಡೋದು ಅಂತ ಹೇಳಿ ಇಲ್ಲಿ ನೋಡ್ತಾ ಇದ್ದೀನಿ ನಾನು. ಸೊ ಮೊದಲನೇದಾಗಿ ನಮ್ಮ ಕೋಎಫಿಷಿಯಂಟ್ಸ್ ತೊಗೊಳ್ಳಿ. A1 B1 A2 B2. ಮತ್ತು ಇಲ್ಲಿ ಇವಾಗ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ ನಮ್ಮ ಕಾನ್ಸ್ಟೆಂಟ್ಸ್ ಜೊತೆ ಎಕ್ಸ್ ಆ್ಯಂಡ್ ವೈ. ಸೊ ಇಲ್ಲಿ ಡೈಮೆನ್ಷನ್ಸ್ ಏನು 2/2, ಇದರ ಡೈಮೆನ್ಷನ್ನು 2/1, 2 ಒಂದು ಕಾಲಮ್. ಮತ್ತು ಇದನ್ನು ನಾವು ಈಕ್ವೇಟ್ ಮಾಡಬೇಕು. ಏನದಕ್ಕೆ C1 C2 ಜೊತೆ. ಇದು ಕೂಡ 2/1. ಇಲ್ಲಿ ನೋಡಿ ಒಟ್ಟು ಡೈಮೆನ್ಷನ್ಸ್ ಏನಿದೆ 2 and 1. ಸೊ ಇದು ಕೂಡ 2/1 ಇದೆ. ಸರಿ ಹೋಯ್ತು. ಬಟ್ ಇದರಿಂದ ಹೇಗೆ ನಾನು ಇದನ್ನು ತರಿಸ್ಬೋದು? ಸೊ ಇದೆಲ್ಲ ಹೇಗೆ ಇದನ್ನು ಆ್ಯಡಪ್ ಆಗುತ್ತೆ? ಹೌ ಇಸ್ ದಟ್? ದಿಸ್ ಈಸ್ ವರ್ಕಿಂಗ್. ಇದನ್ನು ಹೇಗೆ ಕೆಲಸ ಮಾಡ್ತಾಯಿದೆ ಇದು? ನಾರ್ಮಲ್ ಮಲ್ಟಿಪ್ಲಿಕೇಶನ್ ಮಾಡಿ ನಿಮಗೆ ತಿಳಿಯುತ್ತೆ. A1 B1 ಇಲ್ಲಿ ಏನು ಮಾಡಬೇಕು? ನಾರ್ಮಲ್ ಮಲ್ಟಿಪ್ಲಿಕೇಶನ್ ಅಂತ ಹೇಳಿದ್ರೆ ಫಸ್ಟ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಬೇಕು ಅಲ್ವಾ? ಸೊ ಏನು ಬರುತ್ತೆ ಇಲ್ಲಿ? A1 ನಾಟ್ B1 X1 X ಆ್ಯಕ್ಚುಲಿ B1Y A2X ಪ್ಲಸ್ B2Y ಅಲ್ವಾ? ಇದು ಮಲ್ಟಿಪ್ಲಿಕೇಶನ್ ಉತ್ತರ. ದಿಸ್ ಈಸ್ ಈಕ್ವಲ್ ಟು C1 C2. ಸೊ ಇಲ್ಲಿ ನೋಡ್ಬೋದು ಫಸ್ಟ್ ರೋ ಎರಡು ಈಕ್ವೇಟ್ ಮಾಡ್ತು ಅಂದರೆ ಮೊದಲನೇ ಈಕ್ವೇಷನ್ ಬರುತ್ತೆ, ಎರಡನೇ ಈಕ್ವೇಷನ್ ಬಂತು ಇಲ್ಲಿಂದ. ಸೊ ಈ ರೀತಿಯಲ್ಲಿ ನಾವು ಒಂದು ಲೀನಿಯರ್ ಈಕ್ವೇಷನ್ನ ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಕನ್ವರ್ಟ್ ಮಾಡ್ಬೋದು. ಸರಿನಾ? ಸೊ ಮುಂದೆ ಹೋಗ್ತಾ ಇದನ್ನು ಹೇಗೆ ಸಾಲ್ವ್ ಮಾಡೋದು, ಇದರಿಂದ ಉತ್ತರ ಹೇಗೆ ಬರುತ್ತೆ ಅಂತ ಹೇಳಿ ಕರಿತೀವಿ. ತಕ್ಷಣಕ್ಕೆ ಎಷ್ಟು ಬರ್ಕೊಂಬಿಡಿ.